ಗೊಡ್ರಕ್ಕೆ ಹೊಡ್ಕೊಂತ ಮಲ್ಕೊಂಡ್ಯ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ತಾನೇ ಅಷ್ಟೊಂದು 5 ನಿಮಿಷ ಆಯಿತು. ಇಟ್ಟು ಇನ್ನೂ ಕರಗ್ತಾ ಇದೆ. ನಾಟಿ ಹಸುವಿನ ಬೆಣ್ಣೆ, ಆ ಕಲ್ಲರ್ ನೋಡಿದ್ರೇ ಗೊತ್ತಾಗುತ್ತೆ ನಾಟಿ ಹಸುವಿನ ಬೆಣ್ಣೆ ಅಂತ. ನನ್ನ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥದ್ದು ಸೂಪರಾಗಿ ಬರುತ್ತೆ ಮಾತ್ರ. ಸೇಮ್ ದೆವ್ವ ರಾತ್ರಿ ಹೊತ್ತು ಬಂದರೆ ಅದ್ರ ಕಳದೆ ಬಿದ್ದೆ. ಮಸಿ ಹಚ್ಕೊಂಡು ನನ್ನ ಮಗಳು ನನ್ನ ಎದುರ್ಸಕ್ಕೆ ಬಂದಾಗ ಭಾನುವಾರ ಶನಿವಾರ ಮನೆಗಿದ್ರೆ ಕಿತಾಪತ್ತಿದೆ ಇವಳು. ಬ್ರಷ್ ಮಾಡ್ತಿದ್ಲಂತ, ಇಜ್ಜಲು ತಗೊಂಡು ಅನ್ನಿಸ್ತಾ ಇದ್ಲು. ಬ್ರಷಲ್ಲೇ ಉಜ್ಜೋದು, ಇವತ್ತು ಇಜ್ಜಲಲ್ಲಿ ಉಜ್ಜು ಅಂತಂದೆ. ಸ್ವಲ್ಪ ಅಲ್ಲೆಲ್ಲ ಕಲೆ ಥರ ಆಗಿತ್ತು ಅಂತ ಅದನ್ನು ಮುಖಕ್ಕೆಲ್ಲ ಹಚ್ಕೊಂಡು ಬಂದು ಈ ಥರ ನಾಟಕ ಮಾಡ್ತಿದ್ದಾಳೆ. ಬದನೆಕಾಯಿ ಮೂಳೆ ಬಜ್ಜಿ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅದ್ರದ್ದು ನೋಡಿ. ಇಲ್ಲಿ ಟೊಮೊಟೊ ಸ್ವಲ್ಪ ಮಾಡ್ತಾಯಿದ್ದೀನಿ. ಸಾಂಬಾರಿದೆ, ಒಂಚೂರು ಕಡಿಮೆ ಆಗ್ಬೋದೇನೋ ಅಂತ. ಬದನೆಕಾಯಿ, 2 ಟೊಮೊಟೊ, ಒಂದು 4 ಹಸಿಮೆಣ್ಸಿಕಾಯಿ, 4 ಹಸಿಮೆಣ್ಸಿಕಾಯಿನ ನಾನು ಬೇಯಿಸ್ಕೊಂಡಿದ್ದೀನಿ. ನಾವು ದಾವಣಗೆರೆ ಸೈಡ್, ನಮ್ಮ ಸೈಡ್ ಮಾಡೋ ಅಂಥ ಬಜ್ಜಿ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಬೆಂಡೆಕಾಯಿ, ಜೀರಿಗೆ, ಕಾಯಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದು ನಮ್ಮ ಅಮ್ಮ ಮಾಡೋ ಸ್ಟೈಲು ಸೂಪರ್ ಇರುತ್ತೆ, ನಮಗೆ ತುಂಬ ಇಷ್ಟ. ನೋಡಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ತುಂಬ ಏನು ಹಾಕ್ತಾಯಿಲ್ಲ. ಮುದ್ದೆಗೆ ಇಟ್ಟಿದ್ದೀನಿ, ಮುದ್ದೆ ಮಾಡಬೇಕು. ಇದು ಸ್ವಲ್ಪ ರುಬ್ಕೊತೀನಿ ನಾನೀಗ. ಇಲ್ಲೊಂದು ಹಾಫ್ ಸ್ಯಾರಿ ಫಂಕ್ಷನ್ ಇದೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಕೆಲಸ ಎಲ್ಲ ಮುಗೀತು. ಇಟ್ಕೊಂಡು ಈಗ ಹಾಫ್ ಸ್ಯಾರಿ ಫಂಕ್ಷನ್ ಇದೆ, ಈಗ ನಮ್ಮ ಹತ್ರನೇ ಹೋಗಿ ಬರೋಣ ಅಂತ ರೆಡಿ ಆಗಿದ್ದೀನಿ. ಸಿಂಪಲ್ಲಾಗಿ ಸೀರೆ ಹಾಕ್ಕೊಂಡು ಅಲ್ಲಿ ಹೋದ್ಮೇಲೆ ತೋರ್ಸೋಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ, ನೋಡೋಣ. ಅಲ್ಲೋಗಿ ನಾನೇನು ಡೀಟೇಲಾಗಿ ಯಾವುದೋ ವೀಡಿಯೋಸ್ ಮಾಡಲಿಲ್ಲ. ಯಾಕಪ್ಪ ಅಂತಂದರೆ ಕೆಲವರಿಗೆ ಇಷ್ಟ ಇರುತ್ತೆ, ಕೆಲವರಿಗೆ ಇಷ್ಟ ಇರಲ್ಲ ವಿಡಿಯೋದಲ್ಲಿ ಬರೋದು. ಹಂಗಾಗಿ ನಾನು ಯಾವುದು ವೀಡಿಯೋಸ್ ಮಾಡಲಿಲ್ಲ. ನಮ್ಮದು ಫೋಟೋ ನಾವು ತೆಕ್ಕೊಂಡ್ವಿ ಅಷ್ಟೇ, ಇನ್ನೇನಿಲ್ಲ. ಬೇರೆ ಯಾರ್ದೂ ನಾವು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ಊಟಕ್ಕೆ ಬಂದಿದ್ವಿ. ಊಟ ಮಾಡ್ತಾ ಮಾತಾಡ್ಕೊಳ್ತಾ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತ ತೊಗೊಂಡ್ವಿ ಅಷ್ಟೇ, ಇನ್ನೇನಿಲ್ಲ. ನಮ್ಮ ಅಕ್ಕ ಅವ್ರಿಗೆಲ್ಲ ಹೇಳ್ದೆ, ವಿಡಿಯೋದಲ್ಲಿ ಕಾಣಿಸ್ಕೊಳ್ರಿ, ಊಟಕ್ಕೆ ಬಂದಿದ್ದೀವಿ ಅಂತ ಎಲ್ಲರಿಗೂ ಗೊತ್ತಾಗಲಿ ಅಂತ ತಮಾಷೆ ಮಾಡ್ತಾಯಿದ್ದೆ. ನಮ್ಮ ಮನೇಲಿ ಏನಿಲ್ಲ, ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ನಮಗೆ. ಮಧ್ಯಾಹ್ನ ಒಂದು ಫಂಕ್ಷನ್ ಇತ್ತು ಅಂತ ಅಲ್ಲಿಗೆ ಹೋಗಿದ್ವಿ. ಮಧ್ಯಾಹ್ನ ಇನ್ನು ಅಡುಗೆ ಏನು ಮಾಡಿರಲಿಲ್ಲ. ನಾನು ಹೋಗಿದ್ದೆ, ನನ್ನ ಮಗಳು, ನಮ್ಮ ಮನೆಯವರು ಬಂದಿದ್ದರು, ನಮ್ಮ ಅತ್ತೆನೂ ಬಂದಿದ್ದರು. ಹಂಗಾಗಿ ಮಧ್ಯಾಹ್ನ ಬೆಳಗ್ಗೆ ತಿಂಡಿ ಪಲಾವ್ ಮಾಡಿದ್ದು ತಿಂದಿದ್ಬಿಟ್ರೆ ಮಧ್ಯಾಹ್ನ ಅಡುಗೆನೇ ಮಾಡಿಲ್ಲ. ಈಗ ನಾನು ಹೀರೆಕಾಯಿ, ಮೊಳಕೆ ಹುರುಳಿಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡ್ತಾಯಿದ್ದೀನಿ. ಇವಾಗ ಹಾಕಿ ಇನ್ನೊಂದು ಸ್ವಲ್ಪ ಹೀರೆಕಾಯಿ ಬೇಯಬೇಕು. ಮೊಳಕೆ ಹುರುಳಿಕಾಳನ್ನ ಬೇಯಿಸ್ಕೊಂಡಿದ್ದೆ, ಆಮೇಲಿಂದ ಹೀರೆಕಾಯಿನ ಹಾಕಿದೆ. ಬೇಗ ಬೆಂದೋಗುತ್ತೆ ಹೀರೆಕಾಯಿನ, ಹಂಗಾಗಿ ಇವಾಗ ಹಾಕಿದ್ದೀನಿ. ಇನ್ನೊಂದು ಚೂರು ಬೇಯಬೇಕು ಹೀರೆಕಾಯಿ. ಅನ್ನನೂ ಆಗಿದೆ. ಇಲ್ಲಿ ಅನ್ನ ಮಾಡಿದೆ, ಈಗೇನು ವಿಶಿಲ್ಲ ಆಯಿತು. ಇದಾಗಲಿ ನೋಡಿ. ನಾನು ತುಪ್ಪ ಮಾಡಿದ್ನಲ್ಲ ಮೊನ್ನೆ, ಬೆಣ್ಣೆ ಕಾಯಿಸಿದ್ನಲ್ಲ, ಇಷ್ಟು ತುಪ್ಪ ಬಂದಿದೆ. ಸುಮಾರು 1.5 kg ತುಪ್ಪ ಬಂದಿದೆ. ಹೆಂಗಿದೆ ನೋಡಿ, ಒಳ್ಳೆ ಕಲ್ಲರು ಮರಳಾಗಿ. ಹೆಂಗೆ ಗೊತ್ತಾ, ನಮ್ಮ ಅಮ್ಮವ್ರ ಮನೆಗೆ ಒಂದೊಂದು ಸತಿ ಸ್ವಲ್ಪ ತುಪ್ಪ ಕೊಡ್ತಾಯಿರ್ತೀನಿ, ಯಾವಾಗಾದರೂ ಒಂದೊಂದು ಸತಿ. ಆವಾಗ ನನ್ನ ಸೊಸೆ ಏನಂತಾಳೆ, ಇದು ನೋಡಿಬಿಟ್ಟು ಎಲ್ಲ ಅಡ್ವರ್ಟೈಸಲ್ಲಿ ಹೇಳ್ತಾರಲ್ಲ ಆ ಥರ, ಅಮ್ಮ ಮಾಡಿದ ತುಪ್ಪ ಮರಳಾದ ತುಪ್ಪ ಅಂತ. ನನ್ನ ಸೊಸೆ ಅತ್ತೆ ಮಾಡಿದ ತುಪ್ಪ ಮರಳಾದ ತುಪ್ಪ ಅಂತಿರ್ತಾಳೆ. ಚೆನ್ನಾಗಿರುತ್ತೆ ನಾನು ಮಾಡೋವಂಥ ತುಪ್ಪ. ಬೆಣ್ಣೆ ಮನೆಯಲ್ಲೇ ತೆಗೆದು ಮಾಡೋ ಅಂಥದ್ದು, ಮರಳಾಗಿ ಸೂಪರಾಗಿ ಬಂದಿರುತ್ತೆ. ನಾಟಿ ಹಸುವಿನ ತುಪ್ಪ ಚೆನ್ನಾಗಿರುತ್ತೆ. ಈ ದಾಳಿಂಬ್ರೆ ಅಂತಂದರೆ ಒಣಗಿ ಹೋಗ್ತವೆ, ನನಗೇನಂತ ಇಷ್ಟ ಇಲ್ಲ. ನನ್ನ ಮಗಳು ಯಾವಾಗಾದರೂ ತಿಂತಾಳೆ ಅಷ್ಟೇ, ಮಿಕ್ಕಿದ್ರೆ ಅದು ಹಂಗೆ ಒಣಗೋಗ್ತಾ ಇರುತ್ತೆ. ಇಡ್ಲಿಗೆ ಸಾಂಬಾರು ಮಾಡಿದ್ದೀನಿ, ಸೊಪ್ಪು ತರಕಾರಿ ಎಲ್ಲ ಹಾಕಿ ಮಿಕ್ಸು. ಇಲ್ಲಿ ಇಡ್ಲಿ ಬೇಯೋಕ್ಕಿಟ್ಟು
ಇಡ್ಲಿ ನೋಡಿ ಸ್ಮೂತಾಗಿ ತುಂಬ ಸ್ಮೂತಾಗಿದ್ದಾವೆ. ಮತ್ತು ಚಟ್ನಿ ಮಾಡಿದ್ದೀನಿ. ಉದ್ದಿನ ವಡೆಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಉದ್ದಿನ ವಡೆ ಮಾಡಬೇಕು. ಸ್ಕೂಲ್ಗೆ ಟೈಮ್ ಆಗಿಬಿಟ್ಟಿತ್ತು. ನಾನು ಬೋಂಡ ವಡೆ ಕಡಿಯೋಕ್ಕೆ ಅಂತ ಇಟ್ಟಿದ್ದೆ. ನನ್ನ ಮಗಳಿಗೆ ತಲೆ ಬಾಚಬೇಕಿತ್ತು, ಟೈಮ್ ಆಯಿತು ಅಂತೇಳಿ ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿದೆ. ಹೌದಾ? ನಿಜವಾಗ್ಲೂ ಹೇಳ್ತಿದ್ಯಾ? ಏನು ತಮಾಷೆ ಮಾಡ್ತಿದ್ಯಾ? ರಿಯಲಿ ಇಡ್ಲಿ ವಡೆ ಸೂಪರ್. ಸಾಂಬಾರು ಚಟ್ನಿ ನೋಡ, ನಾನು ಇಷ್ಟೆಲ್ಲ ಚೆನ್ನಾಗಿ ಅಡುಗೆ ಮಾಡ್ಕೊಡ್ತೀನಿ. ನಿನ್ನ ಆಸೆ, ನೀನು ಕೇಳಿದ್ದೆ ರಾತ್ರಿ ಇಡ್ಲಿ ಜೊತೆಗೆ ವಡೆ ಮಾಡೋ ಅಂದೆ ಮಾಡಿದ್ನಾ? ನೀನು ಕೇಳಿದ್ದೆಲ್ಲ ಮಾಡ್ಕೊಡ್ತೀನ. ನಾನೇ ಕೇಳಿರೋವು ನೀನೇನು ಮಾಡಿಕೊಡಲ್ಲ, ಕೊಡ್ಸಲ್ಲಲ್ಲ, ಅದೇ. ಅದು ಮಾಡ್ತೀನಿ ತಿನ್ನಂಗಲ್ಲ ಅವೆಲ್ಲ. ಮತ್ತೇನ್ರಿ ಪ್ರಕಾಶ್ ಸಮಾಚಾರ? ಏನಿಲ್ಲ, ಚೆನ್ನಾಗಿದೆ ಇಡ್ಲಿ ವಡೆ. ಮಧ್ಯಾಹ್ನಕ್ಕೆ ಏನು ಮಾಡಬೇಕು? ಆರ್ಡ್ರ್ ಮಾಡಿ ಹೋಗ್ಬಿಟ್ರಿ. ಆರ್ಡ್ರ್ ಮಾಡಿಬಿಡ್ರಿ. ಮಧ್ಯಾಹ್ನ ಸಾಂಬಾರಿದೆ, ಅನ್ನ ಮಾಡು. ನಾನು ಅದೇ ಅದಕ್ಕೆ ಸೇರಿಸಿ 2 ಟೈಮಿಗೂ ಮಾಡಿಟ್ಬಿಟ್ಟಿದ್ದೀನಿ ಆಗಲೇ. ಸೊಪ್ಪು ಸಾರಲ್ಲ, ಸೊಪ್ಪು ಸಾರಲ್ರಿ, ಮಧ್ಯಾಹ್ನಕ್ಕೂ ಆಗುತ್ತೆ. ಹಂಗಾಗಿ ಕಂದ ಸೇಮ್ ನಿನ್ನ ಬುದ್ಧಿನೇ ಕಣ್ರಿ. ನೋಡಿ, ನೀನು ಹೆಂಗೆ ಅವಸರ ಮಾಡ್ಕೊಂಡು ತಿಂತೀಯೋ, ಅವಳು ಹಂಗೆ ಅವಸರ ಮಾಡ್ಕೊಂಡು ತಿನ್ನೋದು. ಯಾಕೆ? ಅಪ್ಪ, ನಾನು ಅವತ್ತು ಹಾಸ್ಪಿಟ್ಲಿಗೆ ಹೋದಾಗ ಶಿವಮೊಗ್ಗದಾಗೆ, ಅಲ್ಲಿ ಎದುರುಗಡೆ ಇದೆಯಲ್ಲ ಹೋಟ್ಲು, ಅಲ್ಲಿ ಎಷ್ಟು ಸಣ್ಣ ಈ ಥರಕ್ಕಿಂತ ಇಂಥವು 2 ಇಡ್ಲಿ, 1 ಬೋಂಡ, 1 ಕಾಫಿಗೆ 70 ರೂಪಾಯಿ ತಗೊಂಡಿತ್ತು. 2 ಇಡ್ಲಿ, ನನಗೆ ಹೊಟ್ಟೆನೇ ತುಂಬಲಿಲ್ಲ ಅಲ್ಲಿ. ಆ ಬೋಂಡನು ತಣ್ಣಗಾಗಿತ್ತು. ಅದು ಇಡ್ಲಿ ಚಟ್ನಿ ಅಂತೂ ಒಂಥರ ತಂಗ್ಳು ಥರ ಅನ್ಸೋದು. ಸಾಂಬಾರು ಕುದಿಸಿ ಸೀದೋದಂಗೆ ಆಗಲ್ಲ, ಆ ಥರ ಟೇಸ್ಟ್ ಇತ್ತು. 70 ರೂಪಾಯಿ ತಗೊಂಡ್ರು. ಕಾಫಿಗೆ 10-15 ರೂಪಾಯಿ ಕಾಫಿಗೆ. ಮಾರೆ, ನನಗೆ ಇವತ್ತು ಹೊಟ್ಟೆನೂ ಯಾಕೆ ಸುಸ್ತು ಬೇರೆ ಆಗ್ತಿತ್ತು. ಅವತ್ತು ಇಂಜೆಕ್ಷನ್ ತಗೊಬೇಕಿತ್ತಲ್ಲ, ಆಗ ಬೇಗ ಹೋಗಿ 3:30-4 ಗಂಟೆ ನಾನು ತಿಂಡಿ ತಿಂದೆ ಹೋಗ್ಬಿಟ್ಟು. ಅದು ಡಾಕ್ಟ್ರು ನೀವು ತಿಂಡಿ ತಿನ್ಕೊಂಬಂದು ಇಂಜೆಕ್ಷನ್ ತಗೊಳ್ರಿ ಅಂದ್ರಲ್ಲ. ನೆನ್ನೆನೂ ಹಂಗೆ ಆಯ್ತಲ್ಲಿ ಫಂಕ್ಷನ್ ಕುತ್ಕೊಂಡೀವಿ, ಆಗಲೇ ಆಗ್ತಾಯಿಲ್ಲ, ಸುಸ್ತಾಗ್ತದೆ, ತಲೆ ಎಲ್ಲ ಒಂಥರ ಆಗ್ತಿದೆ, ಮೇಲೆ ಹತ್ತಕ್ಕಾಗ್ತಾಯಿಲ್ಲ. ಒಂದು 10 ನಿಮಿಷ ಕುತ್ಕೊಂಡು ನೀರು ಕುಡ್ದು ಬಡ್ಸರು ಹಂಗೆ ನಿಂತಾರೆ. ಏನು ಮಿಜಿ ಅಂತಾರೆ. 4 ಜನ. ಅದು ಅಪ್ಪ, ಅಲ್ಲಿ ಮೆಟ್ಲು ಹತ್ತೋದು ಇಳಿಯೋದು ಕಷ್ಟ ಕಣ್ರಿ. ಅವು ಆ ಕಡೆ ಈ ಕಡೆ ಗ್ರಿಪ್ ಇಲ್ಲ ನೋಡು, ಭಯ ಆಗ್ತೈತೆ ಒಂಚೂರು ಮಿಸ್ ಆದ್ರೂ ಅಲ್ಲ. ಅವೊಂದಿಷ್ಟು ಮಾಡಿಸ್ಬೇಕಪ್ಪ ಅವರು. ಸೋಮವಾರದ ಪೂಜೆನೂ ಆಯಿತು. ಪೂಜೆ ಎಲ್ಲ ಬೆಳಗ್ಗೆನೇ 8:30ಗೆ ಪೂಜೆ ಆಯಿತು. ನಮ್ಮತ್ತೆ ಪೂಜೆ ಮಾಡಿಬಿಡ್ತಾರೆ, ನಾನೇನಿಲ್ಲ, ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ದೇವ್ರಿಗೆ ಕೈ ಮುಗಿತೀನಿ ಅಷ್ಟೇ. ನೋಡಿ, ಸಿಂಪಲ್ಲಾಗಿ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.